ಎಸ್, ಈಗ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಬೆಳಿಗ್ಗೆ ಅಷ್ಟೇ ನಾವು ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ನ ಬಗ್ಗೆ ಮಾತನಾಡಿದ್ವಿ. ಈಗ ಸಿದ್ದರಾಮಯ್ಯನವರ ಟ್ವೀಟ್ ಬಂದಿದೆ. ಇದು ಕೂಡ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಇದರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಅವರಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರಶಾಂತ್, ಈಗಷ್ಟೇ ಬರ್ತಾ ಇರುವಂತಹ ಟ್ವೀಟ್, ಸಿದ್ದರಾಮಯ್ಯನವರು ಹಾಕಿದಂತಹ ಟ್ವೀಟ್ ಒಂದು ರೀತಿ ಟಿಟ್ ಫಾರ್ ಟ್ಯಾಟ್ ಇದ್ದಂಗಿದೆಯಾ? ವೀಣಾ, ಈ ಎರಡು ಟ್ವೀಟ್ಗಳನ್ನು ಗಮನಿಸಿದ್ರೆ, ಬೆಳಗ್ಗೆಯ ಡಿ ಕೆ ಶಿವಕುಮಾರ್ ಟ್ವೀಟ್ ಮತ್ತು ಸಂಜೆಯ ಮುಖ್ಯಮಂತ್ರಿಗಳ ಟ್ವೀಟನ್ನು ಗಮನಿಸಿದ್ರೆ ಈ ಜಗಳ ಸುಲಭವಾಗಿ ಬಗೆಹರಿಯಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಇಷ್ಟು ದಿನಗಳವರೆಗೆ 2.5 ವರ್ಷಗಳ ಕಾಲ ಏನು ಕೇಳಿದ್ರು ಇಬ್ಬರು ಇದು ಆಂತರಿಕವಾಗಿದೆ, ಏನೂ ಇಲ್ಲ, 5 ವರ್ಷ ಇವೆಲ್ಲ ಮಾತಾಡ್ತಾ ಇದ್ರು. ಇವತ್ತು ಇಬ್ಬರು ವೋಕಲ್ ಆಗಿದ್ದಾರೆ. ಒಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, ಏನು ಮಾತಿದೆಯೋ, ಮಾತಿನ ಪ್ರಭಾವ ಇದೆಯೋ ಅದೇ ಜಗತ್ತಿನ ಪ್ರಭಾವ ಇರತಕ್ಕಂಥದ್ದು. ಹೀಗಾಗಿ ಏನು ಮಾತು ಕೊಟ್ಟಿದ್ರು ಉಳಿಸ್ಕೊಳ್ಳಿ ಅನ್ನೋದನ್ನು ಅವರು ಹೈಕಮಾಂಡ್ಗೂ ಹೇಳಿದರು, ಸಿದ್ದರಾಮಯ್ಯನವ್ರಿಗೂ ಹೇಳಿದರು. ಇಂಗ್ಲೀಷ್ನಲ್ಲಿ ಹಾಕಿರುವ ಕಾರಣವೇ ದಿಲ್ಲಿಗೂ ಇದು ತಲುಪಲಿ ಅನ್ನುವ ಕಾರಣಕ್ಕೋಸ್ಕರ. ಅದಕ್ಕೆ ಪ್ರತಿಯಾಗಿ ಆಶ್ಚರ್ಯ ಅನಿಸ್ತಕ್ಕಂಥದ್ದು, ಕ್ಯಾಬಿನೆಟ್ ಸಭೆಯಲ್ಲಿ ಇಬ್ಬರು ಮಾತನಾಡಿದ ನಂತರ, ಮುಖಾಮುಖಿಯಾದ ನಂತರ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ಟ್ವೀಟ್ ಹಾಕ್ತಿದ್ದಾರೆ, ಇಲ್ಲ ನಮ್ಮ ಮಾತಿರೋದು ಕೊಟ್ಟಿರೋದು ಕರ್ನಾಟಕದ ಜನತೆಗೆ, 5 ವರ್ಷಗಳ ಕಾಲ ಕರ್ನಾಟಕದ ಜನತೆ ಮ್ಯಾಂಡೇಟ್ ಕೊಟ್ಟಿದೆ, ಇದು ಕ್ಷಣಕ್ಕೋಸ್ಕರ, ಅಂದರೆ 2.5 ವರ್ಷ, 3 ವರ್ಷ, 2 ವರ್ಷ ಅಂತ ಈ ಮಾತನ್ನು ಕೊಟ್ಟಿಲ್ಲ. ಇಡೀ ಕಾಂಗ್ರೆಸ್ ಪಾರ್ಟಿ ವಾಕ್ ದ ಟಾಕ್ ಮಾಡುತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇದು ನೇರವಾಗಿರ್ತಕ್ಕಂಥ ಉತ್ತರ ಉಪಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥದ್ದು ಸ್ಪಷ್ಟ. ಅಲ್ಲಿಗೆ ದಿಲ್ಲಿಯ ನಾಯಕರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಮಾತಾಡ್ತೀವಿ ಅಂತ ಹೇಳುವಾಗ ಅದಕ್ಕಿಂತ ಮುಂಚೆಯ ಪೋಸ್ಚರಿಂಗ್ ಇದು ಅಂತಕ್ಕಂಥದ್ದು ಸ್ಪಷ್ಟ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೇಡಿಕೆಗಳಿಗೆ, ಒತ್ತಡಗಳಿಗೆ ನಾವು ಬದ್ಧರಾಗಿದ್ದೀವಿ, ನಾವು ಇಂಚು ಕದಲಲ್ಲ ಅನ್ನೋದನ್ನ ಇಬ್ರು ಕೂಡ ತಮ್ಮ ಟ್ವೀಟ್ಗಳ ಮೂಲಕ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಉಪಮುಖ್ಯಮಂತ್ರಿಗಳ ಟ್ವೀಟ್ ಅನ್ನ ಗಮನಿಸಿದಾಗಲೇ ವಿಷಯ ಇತ್ಯರ್ಥ ಒಳಗಡೆ ಆಗ್ತಾ ಇಲ್ಲ, ಹೊರಗಡೆ ಇದರ ಪ್ರೆಷರ್ ಹಾಕಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿತ್ತು. ಒಳಗಡೆ ಇತ್ಯರ್ಥ ಆಗೋದಿದ್ರೆ ಹೈಕಮಾಂಡ್ ಅದನ್ನು ಬಗೆಹರಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಡಿ ಕೆ ಶಿವಕುಮಾರ್ಗೆ ಕೊಟ್ಟಿದ್ದೆ ಆದಲ್ಲಿ ಈ ಟ್ವೀಟನ್ನು ಇವತ್ತು ಹಾಕ್ತಕ್ಕಂಥ ಅವಶ್ಯಕತೆ ಡಿ ಕೆ ಶಿವಕುಮಾರ್ಗೂ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಹಾಕಿರ್ತಕ್ಕಂಥ ಟ್ವೀಟ್ಗೆ ಪ್ರತಿಯಾಗಿ ಮುಖ್ಯಮಂತ್ರಿ ಅಂದರೆ ನಾವು ಇಷ್ಟು ದಿನ ಬಣ ತಿಕ್ಕಾಟ, ಕಾಂಗ್ರೆಸ್ನಲ್ಲಿನ ಜಗಳ ಅಂತ ಏನು ಕರಿತಾ ಇದ್ವಿ, ಅದು ಇವತ್ತು ಬೀದಿಗೆ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ನೀವು ಹೇಳಿಕೆ ಕೊಡಬೇಕಂತಿಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದ್ರೆ ಸಾಕು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಪ್ರತಿಯಾಗಿ ಮುಖ್ಯಮಂತ್ರಿಗಳ ಟ್ವೀಟ್ ಹಾಕ್ತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳು ಬಹಿರಂಗವಾಗಿ ಟ್ವೀಟ್ನ ಮೂಲಕ ಮುಖ್ಯಮಂತ್ರಿಗಳಿಗೆ ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು, ಹೈಕಮಾಂಡ್ಗೆ ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಮೆಸೇಜ್ ಕೊಡೋದು, ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಟ್ವೀಟ್ನ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ನೋಡಿದರೆ ಇದು ಸುಲಭವಾಗಿ ಬಗೆಹರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಎಲ್ಲರೂ ಈಗ ಚರ್ಚೆ ಬೆಳಗ್ಗೆಯಿಂದ ಹೀಗೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಹಾಕಿದ ಪಟ್ಟನ್ನು ಬಿಡ್ತಾ ಇಲ್ಲ. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಸಿದ್ದರಾಮಯ್ಯನವರು ಪೋಸ್ಟ್ನಿಂದ ರಿಲಿಂಕ್ವಿಶ್ ಮಾಡ್ತಾರೆ ಅಂತ. ಬಟ್ ಈಗಿನ ಪೋಸ್ಟನ್ನು ಗಮನಿಸಿದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಆ ಮನಸ್ಥಿತಿಯಲ್ಲಿಲ್ಲ. ಇವತ್ತು ಸೈಡ್ಲೈನ್ಸ್ ಆಫ್ ದ ಕ್ಯಾಬಿನೆಟ್ನಲ್ಲೂ ಕೂಡ ಅಹಿಂದ ಶಾಸಕರವರ ಬೆಂಬಲಿಗ ಸಚಿವರ ಜೊತೆಗಿನ ಸಭೆಯಲ್ಲಿ ಅವರ ಬೆಂಬಲಿಗರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಕುರ್ಚಿಯಿಂದ ಇಳಿಬಾರದು ಅಂತ. ಹೈಕಮಾಂಡ್ ಹೇಳಿ, ಯಾರೇ ಹೇಳಿ, ನೀವು ಕುರ್ಚಿಯಿಂದ ಕೆಳಗಿಳಿಯುವ ಅದು ಅವ್ರಿಗೆ ಬಲವನ್ನು ತಂದುಕೊಟ್ಟಿರುತ್ತಾ? ನಿಶ್ಚಿತವಾಗಿ ಬಲವನ್ನು ತಂದುಕೊಟ್ಟಿರುತ್ತೆ. ಅಂದರೆ ಈಗ ನೋಡಿ ಇದು ಹೆಂಗಿದೆ, ನಿಮಗೆ 112 ಬೇಕು. ಹೌದು, ನೀವು 70 ಇಬ್ಬರು ಬಳಿ ಇದ್ದರೆ ಈ ವಿಷಯವನ್ನು ಕಗ್ಗಂಟಾಗೆ ಮುಂದುವರಿಯುತ್ತಿದೆ. ಹೆಂಗಿದೆ ಅಂತ ಸಂಧಾನ ಮಾಡೋದು? ಬಟ್ ಡೆಲ್ಲಿಯಲ್ಲಿ ಆಗ್ತಾ ಇರುವಂತಹ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮೀಟಿಂಗ್ ಏನು ವ್ಯಾಲ್ಯೂ ಉಳಿಯುತ್ತೋ? ಅಲ್ಲ ವೀಣಾ, ಅವ್ರು ವ್ಯಾಲ್ಯೂ ಉಳಿಯುತ್ತೋ ಅಂತ ನಾನು ಹೇಳಲ್ಲ, ವ್ಯಾಲ್ಯೂ ಇದ್ದೇ ಇರುತ್ತೆ. ಆದರೆ ನವೆಂಬರ್ 20ರ ನಂತರ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೇ ಇರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಈ ಪೋಸ್ಚರಿಂಗ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಹೈಕಮಾಂಡ್ ಒಂದ್ರಿ ಅನ್ಅಫಿಷಿಯಲ್ ಚಾನೆಲ್ಸ್ಗಳ ಮೂಲಕವೂ ಕೂಡ ಚರ್ಚೆ ಮಾಡುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಗೆ. ಯಾವುದೇ ಕಾರಣಕ್ಕೂ ನಾವು ಬಜ್ಜಾಗಲ್ಲ ಅಂತಕ್ಕಂಥದ್ದನ್ನು ಎರಡೂ ಬಣಗಳ ಪಟ್ಟು ಹಿಡಿದಾಗ ಹೈಕಮಾಂಡ್ ನೀವು ಮಾತುಕತೆ ಕರೆದು ಮಾತುಕತೆ ವಿಫಲ ಆಗಿಬಿಟ್ರೆ, ಯಾವುದೇ ಒಂದು ಹೈಕಮಾಂಡ್, ಯಾವುದೇ ಒಂದು ಅಥಾರಿಟಿ ಪಬ್ಲಿಕ್ಲಿ ಮಾತುಕತೆಗೆ ಯಾವಾಗ ಕರೆಯುತ್ತೆ? ಒಂದು ಸಂಧಾನ ಸೂತ್ರ ಬರೀ ಹೈಕಮಾಂಡ್ ಬಳಿ ಇದ್ರೆ ಸಾಲದು.
ಯಾರ್ ಬೈ ಜೊತೆ ಅಂಡ್ ಲಾರ್ಜ್ ಆ ಸಂಧಾನ ಸೂತ್ರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಒಪ್ಪಿಗೆ ಆಗಬೇಕು, ಮಾತುಕತೆಗೆ ಪಬ್ಲಿಕ್ಲಿ ಬರ್ಬೇಕಷ್ಟೇ. ಅದಕ್ಕಿಂತ ಮುಂಚೆ ಇದು ವಿಷಯ ರಿಸಾಲ್ವ್ ಆಗಬೇಕು. ಯಾಕೆ ಹೈಕಮಾಂಡ್ ಹಿಂದೇಟ್ ಹಾಕ್ತಾ ಇದೆ ಅಂತಂದ್ರೆ ಮುಖ್ಯಮಂತ್ರಿಗಳು ಇಳಿಲಿಕ್ಕೆ ತಯಾರಿಲ್ಲ, ಉಪಮುಖ್ಯಮಂತ್ರಿಗಳು ಬಿಡ್ಲಿಕ್ಕೆ ತಯಾರಿಲ್ಲ. ಈ ನೀ ಕೊಡೆ ನಾ ಕೊಡೆ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಆ ಸ್ಥಿತಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ತಪ್ಪು ಸರಿ ಅಂತ ಹೇಳಲ್ಲ, ಅಥವಾ ಇದೇನು ಮೊದಲ ಬಾರಿ ಕರ್ನಾಟಕದ ರಾಜಕಾರಣದಲ್ಲಿ ಉದ್ಭವ ಆಗಿರ್ತಕ್ಕಂಥ ಪರಿಸ್ಥಿತಿ ಅಲ್ಲ. ಬಿಜೆಪಿಯಲ್ಲೂ ಉದ್ಭವ ಆಗಿತ್ತು, ಜನತಾದಳದಲ್ಲೂ ಉದ್ಭವ ಆಗಿತ್ತು, ಹಿಂದೆ ಜನತಾ ಪಾರ್ಟಿಯಲ್ಲೂ ಉದ್ಭವ ಆಗಿತ್ತು, ಹಿಂದೆ ಕಾಂಗ್ರೆಸ್ನಲ್ಲೂ ಕೂಡ ಈ ಪರಿಸ್ಥಿತಿ ಉದ್ಭವ ಆಗಿತ್ತು. ಎಲ್ಲದಕ್ಕೂ ಮುಖ್ಯ ಕಾರಣ ಪ್ರಶಾಂತ್ ಅಧಿಕಾರ. ಎಲ್ರಿಗೂ ಅಧಿಕಾರ ಬೇಕು. ಸೊ ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಈಗ ಹೈಕಮಾಂಡ್ DVG ಅವರು ಬಹಳ ಹಿಂದೆ ಬರೆದು ಬಿಟ್ಟಿದ್ದಾರೆ. ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು, ಅಧಿಕಾರ ಸಿರಿ ಸೊಗಸು, ಕೀರ್ತಿಗಳ ನೆನೆದು ಮನ ಕುದಿಯುತ್ತ ಯಾವಾಗ ಮಂಕುತಿಮ್ಮ ಅಂತ. ನೋಡಿ, ಪಾಲಿಟಿಕ್ಸ್ನಲ್ಲಿ ಅಧಿಕಾರ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಈ ಜಗಳ ಬಂದೇ ಬರುತ್ತೆ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿತ್ತು. ಇಡೀ ದೇಶದ ಜನ ಕೇಳ್ತಾ ಇದ್ರು, ಕರ್ನಾಟಕದಲ್ಲಿ ಏನಾಗುತ್ತೆ, DK ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯ ಮುಂದುವರಿತಾರಾ ಅಂತಕ್ಕಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ದೌರ್ಬಲ್ಯ ಅಥವಾ ದುರ್ಬಲತೆ, ಯಾರನ್ನ ಮಾಡಿದರೆ ಏನು ಕಳ್ಕೊಳ್ತೀವಿ ಅಂತಕ್ಕಂಥ ಆತಂಕ ಮತ್ತು ಭಯ ಈ ಸ್ಥಿತಿಗೆ ತಂದಿಟ್ಟಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ನಿನ್ನೆಯವರೆಗೆ ಇದನ್ನು ಹ್ಯಾಂಡ್ಲಿಂಗ್ ಮಾಡಿದ ರೀತಿ ಇಬ್ಬರು ನಾಯಕರು, ಎರಡು ಬಣಗಳು ಬೇರೆ ಇತ್ತು. ಇವತ್ತು ಇದು ಪೋಸ್ಟ್ ಬಹಿರಂಗವಾಗಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ವಿರುದ್ಧ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಒಂದು ರೀತಿ ವ್ಯಂಗ್ಯವಾಡುವ ರೀತಿಯಲ್ಲಿ ಹಾಕಿರ್ತಕ್ಕಂಥ ಪೋಸ್ಟನ್ನು ಗಮನಿಸಿದ್ರೆ ಒಳಗಡೆ ಮಾತುಕತೆ ಫಲಪ್ರದ ಆಗ್ತಾ ಇಲ್ಲ. ದಿಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಏನು ಸಂಧಾನ ಅಂತಕ್ಕಂಥದ್ದರ ಬಗ್ಗೆ ಆಂಬಿಗ್ವಿಟಿ ಇದೆ, ಅಸ್ಪಷ್ಟತೆ ಇದೆ ಅಂತಕ್ಕಂಥದ್ದು ಈ ಪೋಸ್ಟ್ಗಳು ಸ್ಪಷ್ಟವಾಗಿ. ಇದೇನು ಕಾಕತಾಳೀಯ ಪೋಸ್ಟ್, ಈ ಪೋಸ್ಟ್ ಹಾಕಿದ್ದೇ ಅಧಿಕಾರ ನನಗೆ ಬೇಕು ಅಥವಾ ನಿನಗೆ ಬೇಕು ಅನ್ನುವ ಕಾರಣಕ್ಕೋಸ್ಕರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.